ಶ್ರೀ ಚೌಡೇಶ್ವರಿ ನೂತನ ಬಿಂಬ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಭಜನೆ ಮಂದಿರ ಲೋಕಾರ್ಪಣೆ ಮಹೋತ್ಸವ. ಒಳ್ಳೂರು ಹೋಬಳಿ ತೊಂಡಾಲ ಗ್ರಾಮದಲ್ಲಿ ಸುಮಾರು 500 ವರ್ಷಗಳ ಇತಿಹಾಸ ಇರುವ ಶ್ರೀ ಚೌಡೇಶ್ವರಿ ದೇವಿಯ ನೂತನ ಬಿಂಬ ಪ್ರತಿಷ್ಠಾಪನೆಯನ್ನು ದಿನಾಂಕ 17-10-2025 ರಿಂದ 19-10-2025 ತೊಂಡಾಲ ಗ್ರಾಮದಲ್ಲಿ ಗ್ರಾಮಸ್ಥರ ಹಾಗೂ ಸಹೃದಯಿ ದಾನಿಗಳಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ. ಭಕ್ತಾದಿಗಳು 3 ದಿನಗಳ ಕಾಲ ನಡೆಯುವ ಈ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಾಗಿ ತೊಂಡಾಲ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲ ಆರ್ ರವಿಕುಮಾರ್ ಹಾಗೂ ಗ್ರಾಮಸ್ಥರು ಸಮಸ್ತ ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ. ದೇವಾಲಯ ನಿರ್ಮಾಣಕ್ಕೆ ಭೂದಾನ ಮಾಡಿದ ಶ್ರೀಮತಿ ವೆಂಕಟಮ್ಮ ಮತ್ತು ಲೇಟ್ ಇರಗಪ್ಪನವರ ಶಿಲ್ಪ ಮಂಜುನಾಥ್ ರವರನ್ನು ಗ್ರಾಮಸ್ಥರು ಅಭಿನಂದಿಸಿದರು. ಕಾರ್ಯಕ್ರಮಕ್ಕೆ ದೇವಾಲಯದ ಪ್ರಧಾನ ಪೋಷಕರು ಹಾಗೂ ಸಮಾಜ ಸೇವಕರು ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ, ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ, ಡಿಸಿಪಿ ಪೂರ್ವ ವಲಯ ಶ್ರೀ ಡಿ ದೇವರಾಜ್, ಜಿಲ್ಲಾ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ಗ್ರಾಮದ ಆರ್ ರವಿಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲರಾದ ಆರ್ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯೆ ಆಂಜನಮ್ಮ, ವಿ ಮೋಹನ್, ಟಿಎನ್ ಸುರೇಂದ್ರ, ಸರ್ಕಾರಿ ಅಭಿಯೋಜಕಿ ಶ್ರೀಮತಿ ನಿರ್ಮಲಾ ಶ್ರೀನಿವಾಸಪ್ಪ, ನಾರಾಯಣಪ್ಪ, ಬಸವರಾಜ್, ಶ್ರೀರಾಮ್, ಮಧು, ಚೇತನ್ ಹಾಗೂ ದೇವಾಲಯದ ಭೂದಾನಿಗಳಾದ ಶ್ರೀಮತಿ ವೆಂಕಟಮ್ಮ ಮತ್ತು ಶ್ರೀ ಲೇಟ್ ಇರಗಪ್ಪನವರ ಶಿಲ್ಪ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ತೇಜಸ್ ಕುಮಾರ್ ಅಂತ. ಈ ದೇವಾಲಯದ ಪ್ರತಿಷ್ಠಾಪನೆಗಾಗಿ ಬಂದಿದ್ದೇವೆ. ತೇಜಸ್ ಕುಮಾರ್ ಅಂತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾರ್ಥಕೆ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ಜಯಂತಿ ಮಂಗಳಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾದಾ ಸ್ವಾಹ ನಮೋಸ್ತುತೆ. ಸರ್ ನಮಸ್ಕಾರ. ನಮ್ಮ ಹೆಸರು ರವಿಕುಮಾರ್ ಅಂತ. ನಾನು ಕೋಲಾರ ತಾಲೂಕು ಒಳ್ಳೂರು ಹೋಬಳಿ ತೊಂಡಾಲ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು ವಕೀಲನಾಗಿ ಸಹ ನಾನು ಕೆಲಸ ಮಾಡ್ತಾ ಇದ್ದೇನೆ. ತಾಯಿ ಚೌಡೇಶ್ವರಿಯ ದೇವಸ್ಥಾನ ತೊಂಡಾಲ ಗ್ರಾಮದ ಶಕ್ತಿ ದೇವತೆಯಾಗಿ ಸುಮಾರು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಶಿಥಿಲವಾಗಿ ಪೂಜಾ ಕಾರ್ಯಕ್ರಮಗಳು ಸ್ಥಗಿತವಾಗಿದ್ದವು. ನಾನು 2019-20 ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದಮೇಲೆ ನನ್ನ ಜೊತೆ ಶ್ರೀಮತಿ ಆಂಜನಮ್ಮನವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಮ್ಮ ಊರಿನ ಗ್ರಾಮಸ್ಥರು, ಹಿರಿಯರು, ಎಲ್ಲರೂ ಮುಖಂಡರು ಎಲ್ಲ ಸೇರಿ ಈ ಶಿಥಿಲಾಗಿರ್ತಕ್ಕಂಥ ಒಂದು ಚೌಡೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಅದರಂತೆ ಗ್ರಾಮಸ್ಥರು, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ದಾನಿಗಳು, ಗಣ್ಯ ವ್ಯಕ್ತಿಗಳು, ಇತರ ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಹೆಚ್ಚಿನ ಧನ ಸಹಾಯವನ್ನು ನೀಡಿ ಸುಮಾರು 1.5 ಇಂದ 2 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು, ದೇವಾಲಯದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಇದನ್ನು ಒಂದು ಕಠಿಣ ಪರಿಶ್ರಮವಾಗಿ ನಾವೆಲ್ಲರೂ ಒಂದು ಸಂಕಲ್ಪ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು 4 ರಿಂದ 5 ವರ್ಷಗಳ ಕಾಲ ಈ ಒಂದು ಕಾರ್ಯ ನಡೆದಿದ್ದು, ಇದೀಗ ಲೋಕಾರ್ಪಣೆಯ ಸಮಯ ಬಂದಿತ್ತು. ಇದೇ ಅಕ್ಟೋಬರ್ ಅಂದರೆ ಇವತ್ತು, ನಾಳೆ ಮತ್ತು ನಾಡಿದ್ದು ಶುಕ್ರವಾರ, ಶನಿವಾರ, ಭಾನುವಾರ 17, 18 ಮತ್ತು 19 ಒಂದು 3 ದಿನಗಳ ಕಾಲ ವಿಜೃಂಭಣೆಯಿಂದ ಈ ಒಂದು ಚೌಡೇಶ್ವರಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಅಂದರೆ ವಿಗ್ರಹ ಪ್ರತಿಷ್ಠಾಪನೆ, ಕಳಶ ಪ್ರತಿಷ್ಠಾಪನೆ ಹಾಗೂ ನಮ್ಮ ಇದೇ ಆವರಣದಲ್ಲಿ ಶ್ರೀ ಗಣಪತಿ ದೇವಸ್ಥಾನ ಒಂದು ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಾಳೆ ನಾಡಿದ್ದು ಗಣಪತಿ ಪ್ರತಿಷ್ಠಾಪನೆ ಕೂಡ ನೆರವೇರ್ತಾ ಇದೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಸುಮಾರು 15 ರಿಂದ 20 ವರ್ಷ ಆಗಿತ್ತು. ಅದನ್ನು ಕೂಡ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೂ ಈ ರೀತಿಯಾಗಿ 3 ದಿನಗಳ ಕಾಲ ನಿರಂತರವಾಗಿ ನಮ್ಮ ಗ್ರಾಮದಲ್ಲಿ ಚೌಡೇಶ್ವರಿಯ ಜಾತ್ರೆ ಅಂತ ಹೇಳ್ಬೋದು. ಇದು ಈ ಜಾತ್ರೆ ವಿಜೃಂಭಣೆಯ ಜಾತ್ರೆ ಏನಾಗಿದೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಮ್ಮ ಕೋಡಿಮಠದ ಶ್ರೀಗಳು ಸಹ ನಮ್ಗೆ ಆಶೀರ್ವಾದವನ್ನು ನೀಡಿ ಹೋಗಿದ್ದಾರೆ. ಈಗ ವರುಣನ ಒಂದು ಕೃಪೆ ಕೂಡ ನಮ್ಮ ಮೇಲೆ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ಎಲ್ಲ ಒಂದು ದಾನಿಗಳಾಗಿರ್ಬೋದು, ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಂಪೂರ್ಣ ಒಂದು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಾನು ಎಲ್ಲ ಗ್ರಾಮಸ್ಥರಲ್ಲಿ, ನಮ್ಮ ಸಮಸ್ತ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯಲ್ಲೂ, ಎಲ್ಲ ಭಕ್ತಾದಿಗಳಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ 3 ದಿನಗಳ ಜಾತ್ರೆಯನ್ನು ತಾವು ಒಂದು ಯಶಸ್ವಿಗೊಳಿಸಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ.
ಮೊದಲನೇ ದಿನ ಅಂದರೆ ಇವತ್ತು ಮೊದಲನೇದಾಗಿ ಈಗ ಹೋಮ ಪ್ರಾರಂಭ ಆಗ್ತಾ ಇದೆ. ಆ ಹೋಮ ನಿರಂತರವಾಗಿ ಸುಮಾರು 5 ಗಂಟೆಗಳ ಕಾಲ ಹೋಮ ನಡೀತದೆ. ಅದಾದಮೇಲೆ ಮಹಾಮಂಗಳಾರತಿ ಇರುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಯಥಾಸ್ಥಿತಿ ಹೋಮಗಳು ಪ್ರಾರಂಭವಾಗ್ತದೆ. ನಾಳೆ ಸಂಜೆವರೆಗೂ ಕೂಡ ನಿರಂತರವಾಗಿ ಹೋಮ ಹವನಗಳು ಪೂಜಾ ಕೈಂಕರ್ಯಗಳು ನಡೀತದೆ. ಅಂತಿಮವಾಗಿ ಅಂದರೆ ಭಾನುವಾರ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಸುಮಾರು 4:30ರಿಂದ 5:30 ಗಂಟೆಗಳ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ತಾಯಿ ಚೌಡೇಶ್ವರಿಯ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಲಿದ್ದು, ಅದೇ ಒಂದು ಮುಹೂರ್ತದಲ್ಲಿ ಸುಮುಹೂರ್ತದಲ್ಲಿ ರಾಮ ಮಂದಿರನೂ ಲೋಕಾರ್ಪಣೆ ಆಗ್ತಾ ಇದೆ. ಗಣಪತಿಯ ವಿಗ್ರಹನೂ ಕೂಡ ವಿಘ್ನ ನಿವಾರಕ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ಹೀಗಾಗಿ 3 ದೇವರುಗಳ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ನಾವು ಕೈಗೊಂಡಿದ್ದೇವೆ ಸರ್. ಮೂರು ದೇವತೆಗಳ ವಿಗ್ರಹಗಳನ್ನು ಏಕಕಾಲದಲ್ಲಿ ಈ 3 ದೇವರ ಅಂದರೆ ಗಣಪತಿ, ಶ್ರೀ ಚೌಡೇಶ್ವರಿ ಹಾಗೂ ರಾಮ ಮಂದಿರ, ಈ 3 ಒಂದು ಮಂದಿರಗಳ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಒಟ್ಟಿಗೆ ನೆರವೇರ್ತಾ ಇದೆ. ಇದೊಂದು ಸುಸಂದರ್ಭ ಅಂತೇಳಿ ನಾವಾದರೂ ಭಾವಿಸಿದ್ದೇವೆ. ಹಾಗಾಗಿ ಸಮಸ್ತ ಜನತೆಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಮಂತ್ರಣವನ್ನು ನೀಡ್ತಾ ಇದ್ದೇನೆ. ಗ್ರಾಮಸ್ಥರ ಪರವಾಗಿ ಈ ಕಾರ್ಯಕ್ರಮವನ್ನು ಬಂದು ಎಲ್ಲರೂ ಕಣ್ತುಂಬಿಕೊಳ್ಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ ಸರ್. ವಿಶೇಷ ಆಹ್ವಾನಿತರಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ಶ್ರೀ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡಿ ನಮಗೆ ಬೆನ್ನಿಗೆ ನಿಂತಿದ್ದಾರೆ. ಅವರನ್ನು ಸಹ ನಾವು ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿದ್ದೇವೆ. ಅದೇ ರೀತಿ ನಮ್ಮ DYSP ದೇವರಾಜ್ ಸರ್ DCP ದೇವರಾಜ್ ಸರ್ ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಗಮನಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು, ಬಂಗಾರಪೇಟೆ ಶಾಸಕರಾಗಿದ್ದ ನಂಜೇಗೌಡರು, ಎಸ್ ಎನ್ ನಾರಾಯಣಸ್ವಾಮಿ ಅವರು, ಆಮೇಲೆ KV ಶಂಕರಪ್ಪನವರು, CMR ಶ್ರೀನಾಥಣ್ಣವರು, ಅದೇ ರೀತಿ ಇನ್ನೂ ಹೆಚ್ಚಿನ ಗಣ್ಯ ವ್ಯಕ್ತಿಗಳು ಈ ಒಂದು ಸಂದರ್ಭಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಅವರೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ರೀತಿ ಸುಮಾರು 5,000 ಜನಕ್ಕೆ 3 ದಿನಗಳ ನಿರಂತರವಾಗಿ 5,000 ಜನಕ್ಕೆ ಅನ್ನದಾನವನ್ನು ಸಹ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಅನ್ನದಾನದಲ್ಲೂ ಕೂಡ ಭಾಗಿಯಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. ಮತ್ತೆ ಈ ಸಹಾಯ ಮಾಡಿರ್ತಾರಲ್ಲ ಅವ್ರಿಗೆ ಧನ್ಯವಾದಗಳು ಅಷ್ಟೇ. ನಮಸ್ತೆ, ನನ್ನ ಹೆಸರು ಮೋಹನ್ ವಿ ಅಂತೇಳಿ, ಚಾಲಕ ಕಮ್ ನಿರ್ವಾಹಕ ಕೋಲಾರ ಡಿಪೋದಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ವಂತ ಊರು ತೊಂಡಾಲ ಗ್ರಾಮ. ಸುಮಾರು 10 ವರ್ಷಗಳ ಹಿಂದೆ ಈ ದೇವಸ್ಥಾನ ಕೆಡವಿದ್ರು ಗ್ರಾಮಸ್ಥರೆಲ್ಲ ಸೇರಿ. ಆಮೇಲೆ ಕಾಲ ನಿಂತಿತ್ತು. ಮೊದಲ ಬಾರಿಗೆ ಆರ್ ಗಂಜೂರು ಶ್ರೀನಿವಾಸಣ್ಣ ಬಂದಿದ್ರು. ಅವರು ನಮಗೆ ಹಣ ಸಹಾಯ ತುಂಬ ಮಾಡಿದರು. ಅಲ್ಲಿಂದ ಯಾವ ಗಳಿಗೆಯಲ್ಲೇ ಕೊಟ್ಟರೆ ಅಲ್ಲಿಂದ ಈ ದೇವಸ್ಥಾನ ಪ್ರಾರಂಭ ಇದುವರೆಗೂ ಇಲ್ಲಿ ನಿಲ್ತಿಲ್ಲ. ಶುಭ ಕಾರ್ಯ ನಡೀತಾನೆ ಇದೆ. ಇನ್ನೂ ಹಲವಾರು ವ್ಯಕ್ತಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ವಕೀಲರ ಇಲಾಖೆ ಆಗಿರ್ಬೋದು, ಇನ್ನು ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಗೆ ಹಣ ಸಹಾಯ ಮಾಡಿದ್ದಾರೆ ಹಾಗೂ ಗ್ರಾಮಸ್ಥರು ಮಾಡಿದ್ದಾರೆ. ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ಈ ಜಾಗ ಚಿಕ್ಕದಾಗಿತ್ತು. ನಮ್ಮ ಮಂಜುನಾಥ್ ಸೆಕ್ರೆಟ್ರಿ, ಹಾಲು ಉತ್ಪಾದಕ ಸಹಕಾರದ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ತಾಯಿ ವೆಂಕಮ್ಮನವರು ಈ ಜಾಗವನ್ನು ಕೊಟ್ಟು, ಅವ್ರ ಜಾಗ ಕೊಡಲಿಲ್ಲ ಅಂದರೆ ಈ ದೇವಸ್ಥಾನ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ನಿಜವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ದೇವರ ಚೌಡೇಶ್ವರಮ್ಮ ತಾಯಿ ಅವ್ರ ಮಕ್ಕಳಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ, ಹಾಗೂ ನಮ್ಮ ತೊಂಡಾಲ ಗ್ರಾಮಸ್ಥರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತು. ಈ ದೇವಸ್ಥಾನ ಹೆಸರೇನು? ಈ ದೇವಸ್ಥಾನ ಎಲ್ಲಿ ಕೋಲಾರಿಂದ ಬಂದರೆ ಹೆಂಗೆ ಬರಬೇಕು? ಧನ್ಯವಾದಗಳು.